ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು, ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಮ್ಮ JDS ಪಕ್ಷದ ಮುಖಂಡರು ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಡೆಲಿಗೇಟ್ಸು ಎಲ್ಲರೂ ಸೇರಿ ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮದು 6 ಕ್ಷೇತ್ರಕ್ಕೆ ಇವತ್ತು ಸೇರಿಸ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ಮತ್ತು ಹಾಲು ಒಕ್ಕೂಟಗಳು ಇವತ್ತು ನಮ್ಮ ಕ್ಷೇತ್ರವನ್ನು 6 ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕ್ಷೇತ್ರಗಳನ್ನ ಇವತ್ತು 6 ಕ್ಷೇತ್ರಕ್ಕೆ ಸೇರಿಸಿ ಇವತ್ತು ಅಭ್ಯರ್ಥಿಗಳನ್ನ ಇವತ್ತು ನಾವು ನಮ್ಮ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಆಯ್ಕೆ ಮಾಡಬೇಕು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀರಿ. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಜಂಗಮಕೋಟೆ ಕ್ಷೇತ್ರ 81 ಮತದಾರರಿದ್ದು ಮತ್ತು ಶಿಡ್ಲಘಟ್ಟ ಟೌನ್ದು 80 ಮತದಾರರಿದ್ದು, ಇವತ್ತು ಏನು ನಮ್ಮ ಚಿಲಕಲ್ನೆರೆ ಹೋಬಳಿ 6 ಗ್ರಾಮ ಪಂಚಾಯತಿಯಲ್ಲಿ ಸುಮಾರು 28 ಮತದಾರರನ್ನ ಇವತ್ತು ಆ ಒಂದು ಕ್ಷೇತ್ರ ಚೇಳೂರು ಕ್ಷೇತ್ರಕ್ಕೆ ಸೇರಿಸಿದ್ದಾರೆ. ಮತ್ತು ನಮ್ಮ ಸಾದ್ಲಿ ಹೋಬಳಿ ತಿಮ್ಸಂದ್ರ ಮತ್ತು ತಲಕಾಯಿಲಬೆಟ್ಟ 2 ಪಂಚಾಯತಿನ ಇವತ್ತು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸೇರಿಸಿದ್ದಾರೆ. ಮತ್ತು ನಮ್ಮ ಸಾದ್ಲಿ ಹೋಬಳಿ ಎಸ್ದೇವಗಾನಹಳ್ಳಿ ಸಾದ್ಲಿ ಪಂಚಾಯತಿ ಮತ್ತು ದಿಬ್ಬೂರಹಳ್ಳಿ ಪಂಚಾಯತಿ ಸುಮಾರು 20 ಮತಗಳಿರ್ತಕ್ಕಂಥದ್ದು ಇವತ್ತು ನಮ್ಮ ಗುಡಿಬಂಡೆ ಕ್ಷೇತ್ರಕ್ಕೆ ಸೇರಿಸಿದ್ದಾರೆ. ಮತ್ತು ಏನಿವತ್ತು ನಮ್ಮ ಚಿಂತಾಮಣಿ, ಬಾಗೇಪಲ್ಲಿ, ಶಿಡ್ಲಘಟ್ಟ ಮಹಿಳಾ ಕ್ಷೇತ್ರಕ್ಕೂ ಸಹ ಇವತ್ತು ನಮ್ಮದು 18 ಮತದಾರರು ಇವತ್ತು ಒಟ್ಟು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 220 ಜನ ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಡೆಲಿಗೇಟ್ಸ್ ಇರೋದರಿಂದ ಇವತ್ತು ಈ ಒಂದು ಚುನಾವಣೆ ಇವತ್ತು ಅವರು ಮಾಡಿದ್ದಾರೆ. ಇವತ್ತು 5 ಕ್ಷೇತ್ರಕ್ಕೆ ಸೇರಿಸಿದ್ದಾರೆ. ಆದರೆ ಇವತ್ತು ಅವರು ಯಾವ ಒಂದು ಕಾರಣದಿಂದ ಇವತ್ತು 5 ಕ್ಷೇತ್ರಕ್ಕೆ ಸೇರಿಸಿದಾರೋ ನಮಗೂ ಇದು ಅರ್ಥವಾಗ್ತಾ ಇಲ್ಲ. ಇವೆಲ್ಲ ಗಮನಿಸಿದಾಗ ಇವತ್ತು ಒಂದು ಲೆಕ್ಕಾಚಾರದಲ್ಲಿ ನೋಡಿದಾಗ ಇವತ್ತು 2 ಕ್ಷೇತ್ರ ಹೊರತುಪಡಿಸಿ ಇನ್ನು ಉಳಿಕೆ 3 ಕ್ಷೇತ್ರಕ್ಕೆ ನಮ್ಮ ಮತಗಳೇ ನಿರ್ಣಾಯಕ ಅಂತ ಇವತ್ತು ನಮ್ಮ ಗಮನಕ್ಕೆ ಬರ್ತಾ ಇದ್ದಾವೆ. ಏನಿವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಒಕ್ಕೂಟ ಇದ್ದಂಥದ್ದು ಇವತ್ತು 2021ರಲ್ಲಿ BJP ಸರ್ಕಾರದಲ್ಲಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾದಂಥ ಸಂದರ್ಭದಲ್ಲಿ ಇವತ್ತು ಅದರ ಒಂದು ಒಕ್ಕೂಟ ಇವತ್ತು ಒಂದು ದಿವಸದಲ್ಲಿ ಇವತ್ತು ಚುನಾವಣೆ 13 ಕ್ಷೇತ್ರಕ್ಕೆ ಚುನಾವಣೆ ನಡೀತಾ ಇವತ್ತು ಫೆಬ್ರವರಿ 1 ತಾರೀಕು ನಡೀತಾ ಇದೆ. ಇವತ್ತು ನಾವು ನಮ್ಮ ಕ್ಷೇತ್ರದಿಂದ ಇವತ್ತೇನು JDS ಪಕ್ಷದ ಹೆಚ್ಚಿನ ಇವತ್ತು ಅಧ್ಯಕ್ಷರಿರೋದರಿಂದ ಇವತ್ತು ನಾವು ಈ ಒಂದು ಚುನಾವಣೆ ನಮ್ಮ ಮುಖಂಡರ ಜವಾಬ್ದಾರಿ ಹಾಕಿ ಹೆಚ್ಚಿನ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥದ್ದು ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದೀವಿ. ಸರ್, ಈಗ ನಮ್ಮ ಜಂಗಮಕೋಟೆ ಕ್ಷೇತ್ರಕ್ಕೆ 4 ಜನ ಆಕಾಂಕ್ಷಿಗಳು ಕೇಳಿದ್ದಾರೆ. ಮತ್ತು ನಮ್ಮ ಶಿಡ್ಲಘಟ್ಟಕ್ಕೆ 2 ಆಕಾಂಕ್ಷಿಗಳು ಕೇಳಿದ್ದಾರೆ. ಮತ್ತು ನಮ್ಮ ಚೇಳೂರು ಕ್ಷೇತ್ರಕ್ಕೆ 2 ಆಕಾಂಕ್ಷಿಗಳು ಕೇಳಿದ್ದಾರೆ. ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ 1 ಆಕಾಂಕ್ಷಿ ಕೇಳಿದ್ದಾರೆ. ಮತ್ತು ಗುಡಿಬಂಡೆ ಕ್ಷೇತ್ರಕ್ಕೆ 1 ಆಕಾಂಕ್ಷಿ ಕೇಳಿದ್ದಾರೆ. ಇವತ್ತು ಅದೆಲ್ಲ ನಮ್ಮ ಮುಖಂಡರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರು ನಿಲ್ಲಿಸಿ ಇವತ್ತು ಚುನಾವಣೆ ಮಾಡಬೇಕು, ಈ ಚುನಾವಣೆಯಲ್ಲಿ ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋಂಥದ್ದು. ಒಟ್ಟಾರೆ ಈ ಒಂದು ಚುನಾವಣೆ ನಮ್ಮ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ನಾವು ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಸರ್, ಈ ಚುನಾವಣೆ ಪಕ್ಷಗಳಿಗೆ ಯಾಕೆ ಇಷ್ಟೊಂದು ಪ್ರತಿಷ್ಠೆ ಸರ್? ಇವತ್ತು ಇಂದಿನಿಂದ ನಾವು ನೋಡಿದಾಗ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಇವತ್ತು ಕೋಆಪರೇಟಿವ್ ಸೆಕ್ಟರ್ ಮೊದಲನೇದಾಗಿ ರಾಜಕಾರಣ ಪ್ರಾರಂಭ ಆಗುತ್ತೆ. ಅದಾದಮೇಲೆ ಗ್ರಾಮ ಪಂಚಾಯತ್. ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಇವತ್ತು ರೈತರಿಗೆ ಒಂದು ಜೀವನಾಡಿ. 15 ದಿವಸಕ್ಕೆ ರೈತರಿಗೆ ಯಾವುದಾದ್ರೂ ಒಂದು ಹಣ ಸಿಗಬೇಕಂದ್ರೆ ಅದು ಹಾಲು ಉತ್ಪಾದನೆಯಿಂದ. ಎರಡನೇದು ಇವತ್ತು ರೇಷ್ಮೆ ಬೆಳೆಯಿಂದ. ಇವತ್ತು ಹಾಲು ಉತ್ಪಾದಕರು ಇವತ್ತು ಭಾಳಷ್ಟು ಈ ರಾಜ್ಯದಲ್ಲಿ ಸಂಕಷ್ಟದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಹಿಂದೆನೂ ಸದನದಲ್ಲಿ ಸರ್ಕಾರಕ್ಕೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರವನ್ನು ಗಮನ ತಂದಿದ್ದೀವಿ. ಇವತ್ತೇನು ನಮ್ಮ ರಾಜ್ಯದಲ್ಲಿ ಸುಮಾರು 1,10,00,000 ಹಾಲು ಉತ್ಪಾದನೆ ಪ್ರತಿದಿನ ಆಗ್ತಾಯಿದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 7 ಕೋಟಿ ಜನಸಂಖ್ಯೆ ಇರೋದರಿಂದ ಇವತ್ತು ವೈಜ್ಞಾನಿಕವಾಗಿ ಪ್ರತಿಯೊಬ್ಬರಿಗೂ ಪ್ರತಿದಿನ 250 ml ನೀರು ಹಾಲು ಕಡ್ಡಾಯವಾಗಿ ಬಳಸ್ತಕ್ಕಂಥದ್ದು ಇವತ್ತು ವೈದ್ಯರು ಹೇಳೋಂಥದ್ದು. ಇವತ್ತು ನಮಗೆ ಉತ್ಪಾದನೆ ಆಗ್ತಾಯಿರ್ತಕ್ಕಂಥದ್ದು ಇವತ್ತು ಒಬ್ಬ ಜನಸಂಖ್ಯೆ ನಾವು ನೋಡಿದಾಗ 130 ml ಉತ್ಪಾದನೆ ಆಗ್ತದೆ.
ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟಂಗೆ ಇವತ್ತು ಹಾಲು ಉತ್ಪಾದಕರಿಗೆ ಇವತ್ತು ಸುಮಾರು ಬಾರಿ 10 ರೂಪಾಯಿ ನೀವು ಪ್ರೋತ್ಸಾಹಧನ ಕೊಡ್ಬೇಕಂತ ಬೇಡಿಕೆ ಇಟ್ಟಿದ್ದೀವಿ. ಇವತ್ತು ವಿಶೇಷವಾಗಿ ಅಧಿವೇಶನವನ್ನು ಕರೆದಿದ್ದಾರೆ. ದಿನಾಂಕ 22ನೇ ತಾರೀಕು ಪ್ರಾರಂಭ ಆಗ್ತದೆ. ಈ ಒಂದು ಅಧಿವೇಶನದಲ್ಲೂ ಸಹ ಈ ರಾಜ್ಯದ ಹೈನುಗಾರಿಕೆ ಮಾಡ್ತಕ್ಕಂಥ ರೈತರ ಪರವಾಗಿ ನಾವು ಸದನದಲ್ಲಿ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀರಿ. ಇವತ್ತು ಮುಖ್ಯವಾಗಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೋಡಿದಾಗ ಇವತ್ತು ಭಾಳಷ್ಟು ಜನ ಇವತ್ತು ಹೈನುಗಾರಿಕೆಯಲ್ಲಿ ಆದಾಯ ಕಡಿಮೆ ಇರೋದ್ರಿಂದ ಇವತ್ತು ಪ್ರತಿ ಭಾನುವಾರ ನಮ್ಮ ಚಿಂತಾಮಣಿ ಸಂತೆಯಲ್ಲಿ ಸುಮಾರು 15ರಿಂದ 20 ಲೋಡು ಇವತ್ತು ಹೊರ ರಾಜ್ಯಗಳಿಗೆ ಇವತ್ತು ಇಲ್ಲಿ ಹಸುವಿನ ಸಾಗಾಣಿಕೆ ಆಗ್ತಾಯಿದ್ವಿ ವ್ಯಾಪಾರ ಮಾಡಿ. ಇವೆಲ್ಲ ನಿಲ್ಲಿಸ್ಬೇಕಾದ್ರೆ ಇವತ್ತು ಹಾಲಿನ ದರ ಹೆಚ್ಚಿದಾಗ ಇವತ್ತು ಹೈನುಗಾರಿಕೆ ಮಾಡ್ತಕ್ಕಂಥ ರೈತರು ಹಾಲು ಉತ್ಪಾದನೆ ಮಾಡೋದು ಮುಂದಕ್ಕೆ ಬರ್ತಾರೆ ಅನ್ನೋದನ್ನ ಇದನ್ನ ಸರ್ಕಾರಕ್ಕೆ ಮಂದಾಟ ಮಾಡೋಂತಕ್ಕಂಥ ಕೆಲಸ